ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ನಾಗೇಶ್ವರ ಅವರು ಹಾಜರಿದ್ದ ಅವರು ಕೂಡ ಒಂದು ಸಭೆಗೆ ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾರೆ. ಹಾಗೆ ಇವರು ಸಭೆಗೆ ಇವತ್ತು ಗ್ರಾಮ ಸಭೆ ನೋಡಲ್ ಅಧಿಕಾರಿಗಳಾಗಿ ನಮ್ಮ ಸಿಡಿಪಿಒ ಅಧಿಕಾರಿಗಳಾದ ಗೋವಿಂದರಾಜ್ ಸರ್ ಕೂಡ ಆಗುತ್ತಿದ್ದಾರೆ. ಅವರ ಹಾಗೆಯೇ ಇವತ್ತು ಸಾಮಾಜಿಕ ಪರಿಶೋಧನೆ ಮುಖ್ಯ ಕೇಂದ್ರದಿಂದ ಸಾಮಾಜಿಕ ಪರಿಶೋಧನೆ ತಾಲೂಕು ಸಂಯೋಜಕರಾದ ರಂಗರಾಜ್ ಸರ್ ಕೂಡ ಆಗುತ್ತಿದ್ದಾರೆ. ಅವರೇ ಒಂದು ಸಭೆಗೆ ಪೂರ್ವಕವಾದ ಒಂದು ಸ್ವಾಗತವನ್ನು. ಹಾಗೆಯೇ ಇಬ್ಬರಿಗಾಗಿ ಒಂದು ಸಭೆಗೆ ನಮ್ಮ ತಲಕಾಡು ಗ್ರಾಮ ಪಂಚಾಯಿತಿಯ ಸದಸ್ಯರು ಕೂಡ ಎಲ್ಲ ಹಾಲಿ ಮತ್ತು ಮಾಜಿ ಎಲ್ಲ ಸದಸ್ಯರು ಕೂಡ ತುಂಬ ಹೃದಯದ ಪೂರ್ವಕವಾದ ಸ್ವಾಗತವನ್ನು. ತೋಟಗಾರಿಕೆ ಸಿರಿಕಲ್ಚರ್ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಸಭೆಗೆ ನಮ್ಮ ನಾಗರಿಕರು ಮತ್ತು ಪ್ರಜೆಗಳ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಪೂರ್ವಕವಾದ ಸ್ವಾಗತವನ್ನು ಕೋರಿ ಈ ಒಂದು ಸಭೆಯನ್ನು ಪ್ರಾರಂಭ ಮಾಡ್ತಿದ್ದೀವಿ. ಈ ಒಂದು ಸಭೆಯ ಉದ್ದೇಶ ಇದೆ 2023-24ನೇ ಸಾಲಿನ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮತ್ತು 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಅನುಷ್ಠಾನವಾಗಿರ್ತಕ್ಕಂಥ ಯೋಜನೆಯಲ್ಲಿ ಏನೇನು ಕಾಮಗಾರಿಗಳು ಅನುಷ್ಠಾನ ಆಗಿದೆ ಮತ್ತು ಅನುಷ್ಠಾನವಾಗಿರ್ತಕ್ಕಂಥ ಕಾಮಗಾರಿಗಳು ಸ್ಥಳಗಳಲ್ಲಿ ಅನುಷ್ಠಾನ ಆಗಿದೆ ಎಂದು ಹೇಳ್ಬಿಟ್ಟು ಪ್ರತಿ ಮಾನಸಿಕವಾಗಿ ನಾವು ಗ್ರಾಮ ಸಭೆಯಲ್ಲಿ ಸದರಿ ವಿಷಯವಾಗಿ ವಿಚಾರವನ್ನು ಮಂಡನೆ ಮಾಡಿ ಸಭೆಯಲ್ಲಿ ಇವತ್ತು ಕಾರ್ಯವನ್ನು ನಮ್ಮ ಮತ್ತು ಇವತ್ತಿನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಮಹಿಳಾ ಮತ್ತು ಮಕ್ಕಳ ಇಲಾಖೆ ವಿಶ್ವವಿದ್ಯಾಲಯ ಪಂಚಾಯತಿ ನಾವು ಈ ದಿನ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಗೆ ಸಂಬಂಧಪಟ್ಟಂತೆ 2023 ಮತ್ತು 24ನೇ ಸಾಲಿನಲ್ಲಿ ಏನು ಕಾಮಗಾರಿಗಳಿಗೆ ಖರ್ಚನ್ನು ಮಾಡಿದೆ ಅದರ ಒಂದು ಮಾಹಿತಿಯನ್ನು ಸಾರ್ವಜನಿಕವಾಗಿ ಚರ್ಚೆಗೆ ಒಳಪಡಿಸತಕ್ಕಂಥ ಒಂದು ವಿಷಯವನ್ನು ಮತ್ತೊಂದು ವಿಚಾರ ಅದೇ 2023-24ನೇ ಸಾಲಿನ ಗ್ರಾಮ ಪಂಚಾಯಿತಿಯ 15ನೇ ಹಣಕಾಸು ಅನುದಾನದಲ್ಲಿ ಏನು ಕಾಮಗಾರಿಗಳಿಗೆ ವೆಚ್ಚವನ್ನು ಹರಿಸಿದ್ದಾರೆ ಅದರ ಒಂದು ಮಾಹಿತಿಯನ್ನು ತಮ್ಮಲ್ಲಿ ಅದರಂತೆ ನಮ್ಮ ಕಳೆದ ಒಂದು ವಾರದಿಂದ ನಮ್ಮ ಪಂಚಾಯಿತಿಗೆ ಭೇಟಿ ನೀಡಿ ಏನು ಖರ್ಚು ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳನ್ನು ಪಡೆದು ಅಚ್ಚರಿಯನ್ನು ಅದನ್ನು ದಾಖಲಾತಿಯನ್ನು ಪರಿಶೀಲನೆ ಮಾಡಿ ಆನಂತರ ಏನು ಕಾಮಗಾರಿಗಳಿಗೆ ವೆಚ್ಚವನ್ನು ಭರಿಸಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ಕಾಮಗಾರಿಗಳ ಯೋಜನೆಯನ್ನು ಗ್ರಾಮ ಪಂಚಾಯತಿಯವರ ಜೊತೆ ಕೂಡಿ ಹೋಗಿ ಪರಿಶೀಲನೆಯನ್ನು ಮಾಡಿ ಮತ್ತೆ ಇಲಾಖೆಯವರ ಜೊತೆ ಹೋಗಿ ಪರಿಶೀಲನೆಯನ್ನು ಮಾಡಿ ನಾವು ಒಂದು ವರದಿಯನ್ನು ತಯಾರು ಮಾಡಿದ್ದೇವೆ. ಆ ವರದಿಯನ್ನು ತಮ್ಮ ಮುಂದೆ ಈಗ ಮಂಡಿಸ್ತಾ ಇದ್ದೇವೆ. ಆ ವರದಿ ಮಂಡಿಸಿದ ನಂತರ ಇದಕ್ಕೆ ಸಂಬಂಧಪಟ್ಟಂತ ಏನಾದರೂ ಪ್ರಶ್ನೆಗಳಿದ್ರೆ ಅಥವಾ ಯೋಜನೆಗೆ ಸಂಬಂಧಪಟ್ಟಂತ ಏನಾದರೂ ವಿಚಾರಗಳಿದ್ರೆ ನಾವು ತಿಳಿಸ್ಕೊಡಬಾರದು ಅಂತಕ್ಕಂಥ ಒಂದು ನಮ್ಮ ಗ್ರಾಮ ಪಂಚಾಯತಿಯ ಸಾಮಾನ್ಯ ಮಾಹಿತಿಯನ್ನು ಹೇಳಿದ್ದಾರೆ. ಈಗ ಹೇಳ್ತಕ್ಕಂಥವ್ರು ಪಂಚಾಯತಿನಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಶ್ರೀಮತಿ ಶೋಭಾ, ತಾಲೂಕು ಇಒ ಶ್ರೀ ಕೃಷ್ಣ ಅವರು, ಅಲ್ಲಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂಥವರು ಶಶಿಕುಮಾರ್, ತಾಂತ್ರಿಕ ಸಂಯೋಜಕರು ರಕ್ಷಿತಾ ಅಂತ, ನಿಮ್ಮ ಪಂಚಾಯತಿಗೆ ಟಿಐ ಇಂಜಿನಿಯರ್ ಆಗಿರ್ತಕ್ಕಂಥವರು ಪ್ರಶಾಂತ್ ಅಂತ, ಈಗ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ
ಅಧಿಕಾರಿಯವರು ಮಹೇಶ್ ಅಂತ, ಕಾರ್ಯದರ್ಶಿ ರಾಜಶೇಖರ್ ಶೆಟ್ಟಿ, ಮತ್ತೆ ಕಾಯಕ ಬಂದು ನಿಮ್ಮಲ್ಲಿ ಚಂದ್ರು ಅಂತ ಇದ್ದಾರೆ. ಇದು ಒಂದು ಸಾಮಾನ್ಯ ಮಾಹಿತಿ. ಇದರ ನಂತರ ನಾವು ಆಡಿಟ್ 2023 ಮತ್ತು 24ನೇ ಸಾಲಿನಲ್ಲಿ ಅನುಷ್ಠಾನ ಮಾಡಿರೋದಕ್ಕೆ ಸಂಬಂಧಪಟ್ಟಾಗೆ ಏನು ಇದಕ್ಕೆ ಡಾಂಗರ್ಗೆ ಸಿಗ್ನೇಚರ್ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಹೇಳಿದ್ದಾರೆ. ಗ್ರಾಮ ಪಂಚಾಯತ್ ಅಧಿಕಾರಿಯವರು ಶ್ರೀನಿವಾಸ ಮೂರ್ತಿ ಮತ್ತು ಮಹೇಶ್ ಅವರು ಇಬ್ಬರು ಸಹ ಡಾಂಗರ್ ಸಿಗ್ನೇಚರ್ ಆಗಿದ್ದಾರೆ. ಮೊದಲನೇ ಎರಡನೇ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀ ಕೆಂಪಯ್ಯ ಮತ್ತು ಶ್ರೀ ಮಹೇಶ್ವರ ಇವರು ಆಗಿರ್ತಾರೆ. ಮತ್ತೆ ಏನು ಅನುಷ್ಠಾನದ ಸಂಬಂಧಪಟ್ಟಾಗೆ ಇಂಜಿನಿಯರ್ ಆಗಿರ್ಬೋದು, ಲೋಕೇಶ್ ಪ್ರಸಾದ್ ಯೋಜನೆ ಒಂದು ಮತ್ತೊಂದು ಸಾಮಾನ್ಯ ಮಾಹಿತಿ ಆದರೆ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ 2 ಗ್ರಾಮಗಳಿವೆ. ಒಟ್ಟಾರೆ ಗ್ರಾಮ ಪಂಚಾಯತಿಗಳಲ್ಲಿ ಗ್ರಾಮ ಪಂಚಾಯತಿ ಕುಟುಂಬ ಸಂಖ್ಯೆ 2420. ಮಹಾತ್ಮ ಗಾಂಧಿ ಯೋಜನೆಯಡಿ ನೋಂದಾಯಿಸಿಕೊಂಡಿರ್ತಕ್ಕಂಥ ಕುಟುಂಬ 1428. ಉದ್ಯೋಗ ಸೀಟ್ ಪಡೆದ ಕುಟುಂಬ 1428 ಉದ್ಯೋಗ ಸೀಟ್ ಪಡೆದಿದೆ. ಅದರಲ್ಲಿ ಆಕ್ಟಿವ್ ಜಾಬ್ ಕಾರ್ಡ್ ಅಂದರೆ ಕ್ರಿಯಾಶೀಲ ಜಾಬ್ ಕಾರ್ಡ್ಗಳನ್ನು ಇರ್ತಕ್ಕಂಥದ್ದು 892. ನಮ್ಮ 2023-24ನೇ ಸಾಲಿನ ಅವಧಿಯಲ್ಲಿ ಸುಮಾರು 152 ಕುಟುಂಬಗಳು ಕೆಲಸವನ್ನು ನಿರ್ವಹಿಸುವ ಬಗ್ಗೆ ಅಭ್ಯಾಸದಲ್ಲಿ ಮಾಡಿದೆ. ಮತ್ತೆ ಯೋಜನೆಯ ಒಂದು ಖರ್ಚನ್ನ ಹೇಳೋದಾದ್ರೆ ನಮ್ಮ ಪಂಚಾಯತಿನಲ್ಲಿ ಕೂಲಿಗೆ 7,20,164 ರೂಪಾಯಿ ಖರ್ಚಾಗಿದೆ. ಮತ್ತೆ ಇಂಧನ ಇಲಾಖೆ ಅದರಲ್ಲಿ 18,12,000 ರೂಪಾಯಿ ಖರ್ಚಾಗಿದೆ. ಒಟ್ಟು 25,32,164 ರೂಪಾಯಿ ಕೂಲಿ ಖರ್ಚಾಗಿದೆ. ಸಾಮಗ್ರಿಗಳಿಗೆ ಬಂದರೆ ಗ್ರಾಮ ಪಂಚಾಯತಿನಲ್ಲಿ 13,01,019 ರೂಪಾಯಿ ಖರ್ಚಾಗಿದೆ. ಸಾಮಾನ್ಯ ಇಲಾಖೆಗೆ ಸಂಬಂಧಪಟ್ಟಂತೆ 8,05,163 ರೂಪಾಯಿ ಖರ್ಚಾಗಿದೆ. ಒಟ್ಟು 21,06,182. ಒಟ್ಟಾರೆ 2023-24ನೇ ಸಾಲಿನಲ್ಲಿ ಒಟ್ಟಾರೆ ಖರ್ಚಾಗಿರ್ತಕ್ಕಂಥದ್ದು 46,43,346. ಅದರಲ್ಲಿ ಒಟ್ಟು 63 ಕಾಮಗಾರಿಗಳನ್ನ ಅನುಷ್ಠಾನ ಮಾಡಿರ್ತಕ್ಕಂಥದ್ದು. ಅದರಲ್ಲಿ 44 ಕಾಮಗಾರಿಗಳು ಮುಕ್ತಾಯ. ಇದು ನಿಮ್ಮ ಗ್ರಾಮ ಪಂಚಾಯತಿ ನಾವು ಏನು 2023-24ನೇ ಸಾಲಿನಲ್ಲಿ ಕಾಮಗಾರಿಗಳ ಸಾಮಾಜಿಕ ಪರಿಶೋಧನೆ ಮಾಡಿಕೊಂಡು ಇದರಲ್ಲಿ ಕಂಡು ಬಂದಂತ ಮಾಹಿತಿ. ಈಗ ನಾವು ಹೇಳೋದಂದ್ರೆ 63 ಕಾಮಗಾರಿಗಳು ಅನುಷ್ಠಾನ ಆಗಿದೆ ಅಂತ. ಸೊ 63 ಕಾಮಗಾರಿಗಳು ಯಾವುದು, ಅದರ ಅಂದಾಜು ಮತ್ತೆ ಏನು ಖರ್ಚಾಗಿದೆ ಅನ್ನೋ ಮಾಹಿತಿನ ನಮ್ಮ ಸಂಪನ್ಮೂಲ ವ್ಯಕ್ತಿ ಅದಕ್ಕೆ ಸಂಬಂಧಪಟ್ಟಂತೆ ತಪ್ಪಿದೆ ಏನಾದರೂ ಗೊತ್ತಿರುತ್ತೆ. ಸೊ ಈಗ ನಮ್ಮ ಸಂಪನ್ಮೂಲ ವ್ಯಕ್ತಿ ಈಗ ನಿಮಗೆ ಮಾಹಿತಿಯನ್ನು ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಅನುಕೂಲ. ಯಾವ ಊರಿನಲ್ಲಿ ಯಾವ ಕಾಮಗಾರಿಗಳು ಆಗಿದ್ದಾವೆ ಮತ್ತೆ ಅದಕ್ಕೆ ಆಗುವ ಒಟ್ಟು ಖರ್ಚು ಬಗ್ಗೆ ವಿವರ. ಕಲ್ಕಾಡಿ ಗ್ರಾಮದ ಗೋಪಾಲ ಮನೆ ನಿರ್ಮಾಣ ಒಟ್ಟು ಮೊತ್ತ 6,630. ಕಲ್ಕಾಡಿ ಗ್ರಾಮದ ಸನಿಕ ಅವರ ಮನೆ ನಿರ್ಮಾಣ ಒಟ್ಟು ಮೊತ್ತ 6,950. ಕಲ್ಕಾಡಿ ಗ್ರಾಮದ ಸುಮಿತ್ರ ಮಹೇಶ್ವರ ಮನೆ ನಿರ್ಮಾಣ ಒಟ್ಟು ಮೊತ್ತ 5,382. ಕಲಕಡ ಗ್ರಾಮದ ಮಹಾದೇವ ಕಲ್ಕಾಡು ಗ್ರಾಮದ ದಾಕ್ಷಾಯಿಣಿಯು ಚೆಲುವೆಯವರ ಮನೆ ನಿರ್ಮಾಣ ಕಾಮಗಾರಿ ಒಟ್ಟು ಮೊತ್ತ
ಸಿದ್ದಯ್ಯ ವೆಂಕಟ್ ಅಕ್ಕಿ ಸಿದ್ದಯ್ಯ ಜೋಗಯ್ಯರವರ ಶೌಚಾಲಯ ನಿರ್ಮಾಣ ಕಾಮಗಾರಿ ಒಟ್ಟು ಮೊತ್ತ 11,692. ತಲಕಾಡು ಗ್ರಾಮದ ರಾಜೇಶ್ ದಿನೇಶ್ ಕುಮಾರ ಅವರ ಶೌಚಾಲಯ ನಿರ್ಮಾಣ ಕಾಮಗಾರಿ ಒಟ್ಟು ಮೊತ್ತ 11,692. ಬಡೇಳದ ಗ್ರಾಮದ ಮಹಾದೇವ ಬಿ ನಂಜೇಗೌಡರ ಅವರ ಶೌಚಾಲಯ ನಿರ್ಮಾಣ ಕಾಮಗಾರಿ ಒಟ್ಟು ಮೊತ್ತ 11,692. ಬಡೇಳದ ಗ್ರಾಮದ ಮೈಸ್ವಾಮಿ ಮಾದಯ್ಯನವರ ಶೌಚಾಲಯ ನಿರ್ಮಾಣ ಕಾಮಗಾರಿ ಒಟ್ಟು ಮೊತ್ತ 11,692. ತಲಕಾಡು ಗ್ರಾಮದ ಆದೇಶ ಮಾದಯ್ಯನವರ ಶೌಚಾಲಯ ನಿರ್ಮಾಣ ಕಾಮಗಾರಿ ಒಟ್ಟು ಮೊತ್ತ 8,114. ತಲಕಾಡು ಗ್ರಾಮದ ಸುಂದರಮ್ಮ ಭಿವಾನಿ ಅವರ ಮನೆ ನಿರ್ಮಾಣ ಕಾಮಗಾರಿ ಒಟ್ಟು ಮೊತ್ತ 10,112. ತಲಕಾಡು ಗ್ರಾಮದ ಶೋಭಾ ಕೃಷ್ಣರವರ ಮನೆ ನಿರ್ಮಾಣ ಕಾಮಗಾರಿ ಒಟ್ಟು ಮೊತ್ತ 12,940. ಬಡೇಕಳ ಗ್ರಾಮದ ಸುತ್ತಲ ಹಳ್ಳಿಯಪ್ಪ ಬಿಕೆ ಅಂಜನಪ್ಪರವರ ಶೌಚಾಲಯ ನಿರ್ಮಾಣ ಕಾಮಗಾರಿ ಒಟ್ಟು ಮೊತ್ತ 11,692. ತಲಕಾಡು ಗ್ರಾಮದ ಗೋವಿಂದರಾಜು ರಂಗೇಗೌಡರ ಮನೆ ನಿರ್ಮಾಣ ಕಾಮಗಾರಿ ಒಟ್ಟು ಮೊತ್ತ 24,014. ತಲಕಾಡು ಗ್ರಾಮದ ಚೌಡಮ್ಮ ಚೌಡಯ್ಯನವರ ಮನೆ ನಿರ್ಮಾಣ ಕಾಮಗಾರಿ ಒಟ್ಟು ಮೊತ್ತ 11,592. ತಲಕಾಡು ಗ್ರಾಮದ ದೇಶಿಕೋ ಜಗದೀಶ್ ಅವರ ಮನೆ ನಿರ್ಮಾಣ ಕಾಮಗಾರಿ ಒಟ್ಟು ಮೊತ್ತ 15,940. ತಲಕಾಡು ಗ್ರಾಮದ ಜಯಮ್ಮಕ್ಕೋ ನಾಗರಾಜುರವರ ಮನೆ ನಿರ್ಮಾಣ ಕಾಮಗಾರಿ ಒಟ್ಟು ಮೊತ್ತ 12,960. ತಲಕಾಡು ಗ್ರಾಮದ ಮಂಜುಳಾ ವೆಂಕಟರಮಣಗೌಡರವರ ಮನೆ ನಿರ್ಮಾಣ ಕಾಮಗಾರಿ ಒಟ್ಟು ಮೊತ್ತ 12,120. ಬಡೇಳದ ಗ್ರಾಮದ ಸಾಕಮ್ಮ ಮಾದೇವರ ಮನೆ ನಿರ್ಮಾಣ ಕಾಮಗಾರಿ ಒಟ್ಟು ಮೊತ್ತ 12,192. ತಲಕಾಡು ಗ್ರಾಮದ ಸ್ವಾಮಿ ರಾಮುರವರ ಶೌಚಾಲಯ ನಿರ್ಮಾಣ ಕಾಮಗಾರಿ ಒಟ್ಟು ಮೊತ್ತ 7,584. ತಲಕಾಡು ಗ್ರಾಮದ ಹುಂಚಮ್ಮ ಚಿಕ್ಕಮಲೆಯವರ ಶೌಚಾಲಯ ನಿರ್ಮಾಣ ಕಾಮಗಾರಿ ಒಟ್ಟು ಮೊತ್ತ 11,692. ತಲಕಾಡು ಗ್ರಾಮದ ನೀಲಮ್ಮ ಆಶೇಣಿಯವರ ಶೌಚಾಲಯ ನಿರ್ಮಾಣ ಕಾಮಗಾರಿ ಒಟ್ಟು ಮೊತ್ತ 7,584. ಉಮೇಶ ಬಸವಣ್ಣನವರ ಶೌಚಾಲಯ ನಿರ್ಮಾಣ ಕಾಮಗಾರಿ ಸಾಕಾ ಸರ್? ಒಟ್ಟು ಮೊತ್ತ 7,584. ಬಡೇಳದ ಗ್ರಾಮದ ಸರಸ್ವತಿ ನಾಗರಾಜರವರ ಶೌಚಾಲಯ ನಿರ್ಮಾಣ ಕಾಮಗಾರಿ ಒಟ್ಟು ಮೊತ್ತ 11,692. ತಲಕಾಡು ಗ್ರಾಮದ ನರ್ಸರಿಯ ಬಿಂಬೆ ಕೆಂಚಯ್ಯನವರ ಮನೆ ನಿರ್ಮಾಣ ಕಾಮಗಾರಿ ಒಟ್ಟು ಮೊತ್ತ 9,224. ಬಡೇಳದ ಗ್ರಾಮದ ಮಲ್ಲಜಮ್ಮ ನಾಗರಾಜರವರ ಮನೆ ನಿರ್ಮಾಣ ಕಾಮಗಾರಿ ಒಟ್ಟು ಮೊತ್ತ 17,696. ತಲಕಾಡು ಗ್ರಾಮದ ಮಂಜುಳಪ್ಪ ರಮೇಶ್ ರವರ ಶೌಚಾಲಯ ನಿರ್ಮಾಣ ಕಾಮಗಾರಿ ಒಟ್ಟು ಮೊತ್ತ 10,112. ತಲಕಾಡು ಗ್ರಾಮದ ರತ್ನಮ್ಮ ಕೋಟೇಟ್ ರಂಗನಾಥರವರ ಶೌಚಾಲಯ ನಿರ್ಮಾಣ ಕಾಮಗಾರಿ ಒಟ್ಟು ಮೊತ್ತ 10,112. ತಲಕಾಡು ಗ್ರಾಮದ ಬಸವಣ್ಣ ಲೇಟ್ ಪುಟ್ಟಸ್ವಾಮಿರವರ ಶೌಚಾಲಯ ನಿರ್ಮಾಣ ಕಾಮಗಾರಿ ಒಟ್ಟು ಮೊತ್ತ 10,112. ತಲಕಾಡು ಗ್ರಾಮದ ಗೌರಮಣಿಕೋ ಶಿವಶಂಕರ್ ಅವರ ಶೌಚಾಲಯ ನಿರ್ಮಾಣ ಕಾಮಗಾರಿ ಒಟ್ಟು ಮೊತ್ತ 10,112. ತಲಕಾಡು ಗ್ರಾಮದ ಕೀರ್ತಿ ಬಿ ವೆಂಕಟಯ್ಯರವರ ಶೌಚಾಲಯ ನಿರ್ಮಾಣ ಕಾಮಗಾರಿ ಫೋಟೋ ಈ ಕಡೆ ಅಂತ ಯಾರು ಸರ್? ನಿಮ್ಮ ಫೋಟೋ ಹಾಂ ಸರ್. ಈ ಕಡೆಯಿಂದ ಫೋಟೋ ಕೊಟ್ಟು ಕುಮಾರಸ್ವಾಮಿರವರ ಮನೆ ನಿರ್ಮಾಣ ಕಾಮಗಾರಿ ಒಟ್ಟು ಮೊತ್ತ 20,824. ತಲಕಾಡು ಗ್ರಾಮದ ರಾಜಾಚಾರಿಯವರ ಮನೆ ನಿರ್ಮಾಣ ಕಾಮಗಾರಿ ತಲಕಾಡು ಗ್ರಾಮದ ಕಾವ್ಯ ಕೋ ರಾಜಾಚಾರಿಯವರ ಮನೆ ನಿರ್ಮಾಣ ಕಾಮಗಾರಿ ಒಟ್ಟು ಮೊತ್ತ 7,584. ಬಡೇಕಳ ಗ್ರಾಮದ ಮಾದೇವಮ್ಮ ಕೋ ಮಲ್ಲಿಕಾರ್ಜುನ ಸ್ವಾಮಿಯವರ ಶೌಚಾಲಯ ನಿರ್ಮಾಣ ಕಾಮಗಾರಿ ಒಟ್ಟು ಮೊತ್ತ 5,056. ಬಡೇಕಳ ಗ್ರಾಮದ ಮಾದೇಗೌಡ ಬಿಕೆ ಮಾದೇಗೌಡರವರ ದನದ ಕೊಟ್ಟಿಗೆ ನಿರ್ಮಾಣ ಕಾಮಗಾರಿ ಒಟ್ಟು ಮೊತ್ತ 44,236. ಬಡೇಕಳ ಗ್ರಾಮದ
ನಿರ್ಮಾಣ ಕಾಮಗಾರಿ ಒಟ್ಟು ಮೊತ್ತ 36,295 ರೂಪಾಯಿ. ತಲಕಾಡು ಗ್ರಾಮದ ರಾಜಶೇಖರಿ ಹಿಂದೆ ಮಾತೆಯರವರ ಬಚ್ಚಲಗುಂಡಿ ನಿರ್ಮಾಣ ಕಾಮಗಾರಿ ಒಟ್ಟು ಮೊತ್ತ 4,424 ರೂಪಾಯಿ. ತಲಕಾಡು ಗ್ರಾಮದ ಶ್ರೀ ಮಾದೇವಯ್ಯ ಹಿಂದೆ ಸಿದ್ದಯ್ಯನವರ ದನದ ಕೊಟ್ಟಿಗೆ ನಿರ್ಮಾಣ ಕಾಮಗಾರಿ ಒಟ್ಟು ಮೊತ್ತ 7,584 ರೂಪಾಯಿ. ಬಡಿಯಂಡಲ ಗ್ರಾಮದ ಮನೀಷ ಹಿಂದೆ ಮೊಳ್ಳೆಗೌಡರ ದನದ ಕೊಟ್ಟಿಗೆ ನಿರ್ಮಾಣ ಕಾಮಗಾರಿ ಒಟ್ಟು ಮೊತ್ತ 5,056 ರೂಪಾಯಿ. ಬಡಿಯಂಡಲ ಗ್ರಾಮದ ಅಮೃತ ಸರೋವರ ಹೋಸನಕಟ್ಟೆ ಅಭಿವೃದ್ಧಿ ಕಾಮಗಾರಿ ಒಟ್ಟು ಮೊತ್ತ 82,476 ರೂಪಾಯಿ. ತಲಕಾಡು ಗ್ರಾಮದ ಮಂಟಪದ ಕೆರೆ ಅಭಿವೃದ್ಧಿ ಕಾಮಗಾರಿ ಒಟ್ಟು ಮೊತ್ತ 21,485 ರೂಪಾಯಿ. ತಲಕಾಡು ಗ್ರಾಮದ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಹೊಸ ಕಟ್ಟಡ ನಿರ್ಮಾಣ ಕಾಮಗಾರಿ ಒಟ್ಟು ಮೊತ್ತ 94,746 ರೂಪಾಯಿ. ತಲಕಾಡು ಗ್ರಾಮದ ರಾಷ್ಟ್ರಪತಿ ಶೆಟ್ಟಿ ಅವರ ಮನೆ ಹತ್ತಿರ ಸೋಪ್ಪಿಟ್ ನಿರ್ಮಾಣ ಕಾಮಗಾರಿ ಒಟ್ಟು ಮೊತ್ತ 5,844 ರೂಪಾಯಿ. ತಲಕಾಡು ಗ್ರಾಮದ ಗಾಯತ್ರಿ ಮಲ್ಲಿಕಾರ್ಜುನವರ ಮನೆ ಹತ್ತಿರ ಬಚ್ಚಲಗುಂಡಿ ನಿರ್ಮಾಣ ಕಾಮಗಾರಿ ಒಟ್ಟು ಮೊತ್ತ 5,844 ರೂಪಾಯಿ. ತಲಕಾಡು ಗ್ರಾಮದ ಲಕ್ಷ್ಮಣ ಊರದವರ ದನದ ಕೊಟ್ಟಿಗೆ ನಿರ್ಮಾಣ ಕಾಮಗಾರಿ ಒಟ್ಟು ಮೊತ್ತ 27,396 ರೂಪಾಯಿ. ಬಡೇಟಳ ಗ್ರಾಮದ ಮಾದೇಸ್ವಾಮಿ ಹಿಂದೆ ಕೆಂಪಯ್ಯನವರ ದನದ ಕೊಟ್ಟಿಗೆ ನಿರ್ಮಾಣ ಕಾಮಗಾರಿ ಒಟ್ಟು ಮೊತ್ತ 40,392 ರೂಪಾಯಿ. ತಲಕಾಡು ಗ್ರಾಮದ ರಂಗಸ್ವಾಮಿ ರಂಗಯ್ಯನವರ ದನದ ಕೊಟ್ಟಿಗೆ ನಿರ್ಮಾಣ ಕಾಮಗಾರಿ ಒಟ್ಟು ಮೊತ್ತ 40,392 ರೂಪಾಯಿ. ತಲಕಾಡು ಗ್ರಾಮದ ರಾಜನ ರುದ್ರಯ್ಯನವರ ಮನೆ ಹತ್ತಿರ ಸೋಪೆಟ್ ನಿರ್ಮಾಣ ಕಾಮಗಾರಿ ಒಟ್ಟು ಮೊತ್ತ 5,844 ರೂಪಾಯಿ. ವರದಿಯನ್ನು ಮಂಡಿಸಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಮನೆಯಲ್ಲಿ ಸರ್ಕಾರದಿಂದ ಬರ್ತದೆ. ಅದು ಸರ್ಕಾರದ ಸಹಾಯದಿಂದ ನಾವು ಒಂದೇ ರೀತಿಯಲ್ಲಿ 90 ಕೂಲಿ ಮತ್ತು ಮನೆ ಕಟ್ಟಡಗಳು ಕೂಲಿ 30,000 ಕೊಡ್ತೀವಿ. ಅದರಲ್ಲಿ ಈ ವರ್ಷದಲ್ಲಿ 14,000 15,000 ಅದು ಇನ್ನೊಂದು ವರ್ಷ ಟೋಟಲ್ 30,000 ಕಾಮಗಾರಿ ನಿರ್ಮಾಣ ಮಾಡ್ಕೊಳ್ಳೋಕ್ಕೆ ಸರ್ಕಾರದಿಂದ ರಾಜೀವ್ ಗಾಂಧಿ ಹೌಸಿಂಗ್ ಸ್ಕೀಮಿಂದ ಏನು ಸೆಲೆಕ್ಟ್ ಆಗುತ್ತೆ ಅಂತ ಒಂದು ಫಲಾನುಭವಿಗಳಿಗೆ ಉದ್ಯೋಗ ಖಾತ್ರಿ ಯೋಜನೆಯಿಂದ 90 ಮಾನವ ದಿನಗಳನ್ನು ಒಳಗೊಂಡಂಥ ಒಂದು ಮೊತ್ತವನ್ನು ಕೂಲಿ ಮೊತ್ತವಾಗಿ ಉದ್ಯೋಗ ಖಾತ್ರಿ ಯೋಜನೆ 90 ಮ್ಯಾಂಡೇಟ್ ಅದು 316 ಇದ್ದರೆ ಎಷ್ಟು ವರ್ಷ ಅಥವಾ 590 ಇದ್ದರೆ ಈಗ 349 ಆಗಿದೆ. ಇದೆಷ್ಟು ಸೊ ಈಗ ನಾವು ಹೇಳುವಂಥ ಫಲಾನುಭವಿಗಳ ಹೆಸರಲ್ಲಿ ಹಿಂದೆ ಏನಾದರೂ ಮನೆ ಅರ್ಜಿ ಮಾಡ್ತಿದ್ದೀವಿ ಒಂದು ವರ್ಷ ಕೂಲಿ ದುಡ್ಡು ಕೊಟ್ಟಿದ್ದಾರೆ. ಆ ಕೂಲಿ ದುಡ್ಡು ಇವಾಗ ಕೊಟ್ಟಿರ್ತೀವಿ. ಸೊ ಅದನ್ನು ಓದಬೇಕಾಗುತ್ತೆ. ಸೊ ಮನೆ ಫಿನಿಶಿಂಗ್ ಆಗಿದೆ, ಅವರೆಲ್ಲ ವಾಸವಾಗಿದ್ದಾರೆ ಮನೆಗಳಲ್ಲಿ ಆಯ್ತು. ಬಟ್ ಆ ಕೂಲಿ ದುಡ್ಡು ಏನು ಕೊಡಬೇಕಾಗುತ್ತೆ
ಎಲ್ಲವೂ ಮಾಡೋದಾಗಿದೆ. ಈಗ ಇದು ಇದಾಗಿದೆ ಕನ್ಸ್ಟ್ರಕ್ಷನ್ ಯಾವುದು ಪುನಃ ಬರಲ್ಲ. ಪುನಃ ಬರೋಲ್ಲ. ನೆಕ್ಸ್ಟ್ ಎಮ್ಮೆಲ್ ಇನ್ನೊಮ್ಮ ತೆಗೆದೇ ಬರಲಿಲ್ಲ. ಅಳಪಾಯ ಹಾಕಿದ್ರೆ 28 ಮ್ಯಾಂಡೇಟರಿ. 28 ಅಳಪಾಯ ಹಾಕಿದ್ರೆ ಗೋಡೆ ಹಾಕಿದ್ರೆ 28 ಆಯ್ತಾ. ಮೇಲ್ಛಾವಣಿ ಮೇಲ್ಗಡೆ ಮುಚ್ಚಿದ್ರೆ 10. ಇನ್ನು ಉಳಿದಂತ 25 ಇನ್ನು ಉಳಿದಂತ ಮ್ಯಾಂಡೇಟರಿ ಫಿನಿಶಿಂಗ್ ಆಗುತ್ತೆ. ಒಟ್ಟು 90 ಮಾನದಂಡಗಳು. ಓಕೆ 30 ಅಂದ್ರೆ 90 ಮ್ಯಾಂಡೇಟರಿ ಎಷ್ಟು ಯಾಕಂದ್ರೆ ಪ್ರತಿ ವರ್ಷ ಉದ್ಯೋಗ ಖಾತ್ರಿ ಯೋಜನೆ ನೀವು ಸಭೆಗಳಲ್ಲಿ ಎಲ್ಲ ಡಿಮ್ಯಾಂಡ್ ಮಾಡಿ ಪೊಲೀಸ್ ಹಾಕೋದಿಲ್ಲ ಅಂತ ಹೇಳಿ ಹೇಳಿದ್ರೆ ಸರ್ಕಾರ ಗಮನ ಕೊಡೋದಕ್ಕೆ ಮಾಡ್ತಾರೆ. ಪ್ರತಿ ವರ್ಷ ಉದ್ಯೋಗ ಮಾಡ್ಕೊಂಡಿದ್ದಾರೆ. ಉದ್ಯೋಗ ಖಾತ್ರಿ ಯೋಜನೆ ಪ್ರಾರಂಭವಾದಾಗ 2009ರಲ್ಲಿ 62 ರೂಪಾಯಿ ಇತ್ತು. ಎಷ್ಟು ಹೇಳಿ? 62 ರೂಪಾಯಿ 64 ರೂಪಾಯಿ ಇತ್ತು. ಈಗ ಇರ್ತಕ್ಕಂಥದ್ದು 249 ರೂಪಾಯಿ. ಬಹುಶಃ ನಮ್ಮ ದೇಶದಲ್ಲಿ 2ನೇ ರಾಜ್ಯ ಇದು. ಇಷ್ಟು ಅಮೌಂಟ್ ಹೆಚ್ಚು ಕೊಡ್ತಿರ್ತಕ್ಕಂಥದ್ದು. ಬೇರೆ ರಾಜ್ಯದಲ್ಲೆಲ್ಲ ಕಡಿಮೆ ಇದೆ. ಸೊ ಅದೊಂದು ಮಾಹಿತಿ ಆಯ್ತಾ. ಇನ್ನು ಅದ್ರ ಜೊತೆಗೆ ನೀವು ಸರ್ಕಾರಕ್ಕೆ ನೀವು ದಯವಿಟ್ಟು ಬೇಜಾರು ಮಾಡ್ಕೊಳ್ಳಿ ಅಂತ ಹೇಳ್ಬೇಕ. ಒಟ್ಟು ಹಸಿಯುವಂತ ಭದ್ರ ಪಂಚಾಯತಿ ಅಂದ್ರೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಮ್ಗೆ ಕೆಲಸ ಬೇಕು ಅಂತ ಅರ್ಜಿ ಸಲ್ಲಿಸಿದ್ರೆ ನಿಮ್ಗೆ ಕೆಲಸ ಕೊಡ್ತಾರೆ. ಸುಮ್ಮನೆ ಏನು ಮಾಡಿದ್ರೆ ಮನೆಯಲ್ಲೇ ಕೊಡ್ಕೊಂಡು ನಮ್ಗೆ ಉದ್ಯೋಗ ಖಾತ್ರಿ ಯೋಜನೆ ಮಾತ್ರ ನಾನು ಹೇಳ್ತಾ ಇರೋದು. ನಿಮ್ಗೆ ಉಳಿದದ್ದು ನಿಮ್ಮ ಇದು ಬೇರೆ ಏನಾಗಿರ್ಬೋದು ಖಂಡಿತ ತಗೋಬಹುದು. ಖಂಡಿತ ತಗೋಬಹುದು. ಕೆಲಸ ಮಾಡಿದ್ರೆ ನೀವು